ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮುದಾಯ ಬಂಧುಗಳಿಗೆ ಮುಂಗಡವಾಗಿ ರಂಜಾನ್ ಹಬ್ಬದ ಶುಭಾಶಯ ಅಂತ ಈ ದಿನ ಇಡೀ ರಾಜ್ಯದಲ್ಲಿ ಮಾರ್ಚ್ 18ನೇ ತಾರೀಕು SLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾಯಿದೆ. ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 53 ಕೇಂದ್ರಗಳಲ್ಲಿ ಇವತ್ತು SLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕೇಂದ್ರಗಳಲ್ಲಿ ಇವತ್ತು SLC ಪರೀಕ್ಷೆಯನ್ನು ಸುಮಾರು 2636 ಜನ ಮಕ್ಕಳು ಇವತ್ತು ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಪರೀಕ್ಷೆ ಬರತಕ್ಕಂಥ ಮಕ್ಕಳಿಗೆ ಇವತ್ತು ಅವರು ಧೈರ್ಯವಾಗಿ ಇವತ್ತು ಈ ಒಂದು ಪರೀಕ್ಷೆಯನ್ನು ಬರೆದು ಇವತ್ತು ಅವರು ನಿರೀಕ್ಷೆಗೆ ಮೀರಿ ಇವತ್ತು ಫಲಿತಾಂಶ ಈ ಕ್ಷೇತ್ರದಲ್ಲಿ ಬರ್ತದಂತ ನನಗೊಂದು ನಂಬಿಕೆ ಇದೆ. ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಶುಭಾಶಯ ಹೇಳ್ತಾ ಇವತ್ತು 26-27ನೇ ಸಾಲಿನ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ವರ್ಷ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಒಂದು ನಿರೀಕ್ಷೆ ಇವತ್ತು ಹೆಚ್ಚಿನ ಅನುದಾನವನ್ನು ಸಿಗ್ತೈತೆ ಅನ್ನೋ ಒಂದು ನಿರೀಕ್ಷೆಯಾಗಿದ್ದೀರಿ. ಈಗಾಗಲೇ ನಾನು ಸಂಬಂಧಪಟ್ಟಂಥ ಇವತ್ತು ನಮ್ಮ ವಸತಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ವಿಶೇಷವಾಗಿ ಅನುದಾನ ಕೊಡಬೇಕಂತ ಮನವಿಯನ್ನು ಮಾಡಿದ್ದೀವಿ. ಅವರು ಸಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಮೊನ್ನೆ ನಡೆದಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅನುದಾನಗಳು ಸುಮಾರು ಸಮಸ್ಯೆಗಳಿಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಅನುದಾನ ಸಿಗ್ತದೆ ಅಂತ ನನಗೊಂದು ನಂಬಿಕೆ ಇದೆ. ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಒಂದು 34 ತಿಂಗಳ ಅಧಿಕಾರಾವಧಿಯಲ್ಲಿ ತಾವು ಏನು ತಾಲೂಕು ಮಟ್ಟದ ಮಾಧ್ಯಮದ ಸ್ನೇಹಿತರು ಮತ್ತು ಜಿಲ್ಲಾ ಮಟ್ಟದ ಮಾಧ್ಯಮದ ಸ್ನೇಹಿತರು ಹೆಚ್ಚಿನ ಸಹಕಾರವನ್ನು ಕೊಟ್ಟಿದೆ. ನಿಮಗೂ ಸಹ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಂಥ ಸಂದರ್ಭ ಇವತ್ತು ನಾವು ಸಂವಿಧಾನ ಅಡಿಯಲ್ಲಿ ನಾನು ಕೆಲಸ ಮಾಡ್ತೇವೆ. ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಇಡೀ ರಾಜ್ಯಕ್ಕೆ ಅವರು ಮುಖ್ಯಮಂತ್ರಿ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಅವರು ಇಡೀ ರಾಜ್ಯಕ್ಕೆ ಮಂತ್ರಿಗಳು. ಇವತ್ತು ನಮ್ಮ ಕ್ಷೇತ್ರದಿಂದ ಎಷ್ಟು ತೆರಿಗೆ ರಾಜ್ಯ ಸರ್ಕಾರ ಕಟ್ತಾ ಇದ್ದಾರೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಸಂವಿಧಾನ ಅಡಿಯಲ್ಲಿ ನಾವು ಅನುದಾನಗಳನ್ನ ತರ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು ತಾರತಮ್ಯ ಆಗಬಾರ್ದು. ನಮ್ಮ ಕ್ಷೇತ್ರದಲ್ಲೂ ನಾವು ಇತಿಹಾಸ ನೋಡಿದಾಗ 16 ವಿಧಾನಸಭಾ ಚುನಾವಣೆಯಲ್ಲಿ 11 ಬಾರಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವನ್ನೆಲ್ಲ ಒಂದು ಮಂದಟ್ಟು ಮಾಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳಾಗಬೇಕಂತೇಳಿ ಇವತ್ತು ಎಲ್ಲ ಇಲಾಖೆಯವ್ರನ್ನ ಇವತ್ತು ನಾವು ಸಂಪರ್ಕದಲ್ಲಿ ಇಟ್ಕೊಂಡು ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಇವತ್ತು ಅವ್ರಿಗೂ ಸಹ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಹರಿಸಿ ಇವತ್ತು ಅವರು ಒಂದು ಆಶೀರ್ವಾದದಿಂದ ಸಹ ಇತ್ತೀಚೆಗೆ 10 ದಿವಸ ಹಿಂದೆ ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಪತ್ರದ ಮೇಲೆ ಇವತ್ತು ಪಲ್ಚಲ್ ರೋಡ್ಗೆ 5 ಕೋಟಿ ಅನುದಾನ ಕೊಟ್ಟಿದೆ. ಇವತ್ತು ಕುಮಾರಣ್ಣು CSR ಅಲ್ಲಿ ಕೇಳಿದರೆ ಏಪ್ರಿಲ್ ತಿಂಗಳಲ್ಲಿ CSR ಹಣವನ್ನು ಸಹ ಬರ್ತದೆ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ಇವತ್ತು ಒಂದು ಲೆಕ್ಕಾಚಾರ ತರಬೇಕಾದ್ರೆ ಸುಮಾರು ನಮಗೆ 2,000 ಕೋಟಿ ಹಣ ಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥದ್ದು ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ನಾನು ನಿರಂತರವಾಗಿ ಕಂದಾಯ ಸಚಿವರಿಗೆ ಇದುವರೆಗೂ ಸುಮಾರು 3 ಬಾರಿ ಮನವಿ ಕೊಟ್ಟಿದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿ ಇದುವರೆಗೂ ಕಂದಾಯ ಸಚಿವರು ನಮ್ಮ ಕ್ಷೇತ್ರದನ್ನ ಇವತ್ತು ಪರಿಗಣಿಸಿ ನಾವು ಕೊಟ್ಟಿರೋ ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾವು ಸುಮಾರು ಬಾರಿ ಸದನದಲ್ಲಿ ಇವತ್ತು ಪ್ರಶ್ನೆ ಕೇಳಬೇಕಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದೀರಿ. ಮೋಸ್ಟ್ಲಿ ಈ ಸದನದಲ್ಲಿ ಸಿಕ್ಕಂಥ ಒಂದು ಅವಕಾಶ ಇದೆ. ಆ ಸಿಕ್ಕಂಥ ಸಂದರ್ಭದಲ್ಲಿ ಕಂದಾಯ ಸಚಿವರನ್ನ ನಾನು ಮಾತಾಡ್ತೀನಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ತಾಲೂಕು ಆಫೀಸಲ್ಲಿ ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಎಷ್ಟು ಸರ್ಕಾರಕ್ಕೆ ಇವತ್ತು ಹಣ ಹೋಗ್ತಾ ಇದೆ ಅನ್ನೋದು ನಮ್ಮ ಮಾಹಿತಿ ಇದೆ. ಇವತ್ತು ನಮ್ಮ ಕ್ಷೇತ್ರನ ಕಡೆಗಣಿಸಿದ್ದಾರೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕಂದಾಯ ಸಚಿವರು ಮಾತಾಡಿ ಆದಷ್ಟು ಬೇಗ ಕಮಿಟಿ ಫಾರ್ಮೇಷನ್ ಮಾಡೋಂಥದ್ದು ನಾನು ಮಾಡ್ತೀನಿ.